ಮಗ್ನೆ ಇಲ್ಲೆಲ್ಲ ಮಾಡಿಸಿ ಸಕ್ಕದಾಗಿರುತ್ತೆ ಮಗ್ನೆ. ಬಾಪ್ ಕಟ್ ಮಾಡಿಸಿದ್ರೆ ಮದ್ವೆಲಿ ಮಿಂಚು ಸಕ್ಕದಾಗಿ ಮಿಂಚ್ತೀಯ ನೀನು. ಸೊ ಈ ಥರ ಪ್ಯಾಟರ್ನ್ ಅವ್ರು ಕಳಿಸಿದ್ರು ಫೋಟೋ. ಬಟ್ ಇದೊಂದು ಚೂರು ಡಿಸೈನ್ ಸ್ವಲ್ಪ ಚೇಂಜ್ ಆಗೈತೆ. ಬೂಟ್ ಕಟ್ ಪ್ಯಾಂಟ್ ಅನ್ಸಿದ್ನಲ್ಲ ಗೈಸ್, ಅದ್ರ ಜೋಡಿ. ಬಟ್ ಬೂಟ್ ಕಟ್ ಪ್ಯಾಂಟ್ ಆಲ್ರೆಡಿ ಕೊಟ್ಬಿಟ್ಟಿದ್ರಲ್ಲ. ನೋಡಿ ಗೈಸ್, ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಗೊತ್ತಾಯ್ತಾ. ಈ ಸರಿ ಗಾಡಿನೇ ಹೊಡಿ ಕೊಡ್ಬಿಟ್ಟು ಅವ್ರು ಸೀದಾ ಆಗಿದ್ದಾಗ್ಲಿ ಮಾದಪ್ಪನ ಜಾತ್ರೆ ಅನ್ಕೊಂಡು. ಆಮೇಲೆ ಇದೇನು ತಂದಿದ್ರಲ್ಲ, ಇದನ್ನ ಹಾಕೋಣ ಹೆಲ್ಪ್ ಮಾಡೋಣ ಅಂತ ಹೋದ್ವಾ. ಇದು ಫುಲ್ ಒಂದೇ ಲೆಂತ್ ಐತಿ ಗೈಸ್. ಇದು ಜುಮ್ಕಾ ಮಾತ್ರ ಕ್ರೇಜಿಯಾಗಿ ಬಂದೈತಿ, ನಂಗೆ ಭಾರಿ ಇಷ್ಟ ಆಯ್ತು. ನಾಳೆನೇ ಅಲ್ವಾ ಚಪ್ಪಲ ಶಾಸ್ತ್ರ ಇರೋದು. ಸೊ ಅದಕ್ಕೆ ಇಲ್ಲೆಲ್ಲ ನೋಡಿ ಅಲ್ಲೇ ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ನಮ್ಮ ಚಾನಲ್ಗೆ ಯಾರು ಹೊಸಬ್ರು ಬಂದಿದ್ದೀರಾ, ಹಾಗೆ ಹೊಸಬ್ರು ಯಾರು ಈ ವಿಡಿಯೋನ ನೋಡ್ತಿದ್ದೀರಾ ಅವರೆಲ್ಲ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಗೈಸ್ ಇವತ್ತು ಏನಕ್ಕೆಲ್ಲ ಎಷ್ಟು ಬ್ಯುಸಿಯಾಗಿಬಿಟ್ಟಿದ್ದಾರೆ ಅಂತಂದರೆ, ನಾಳೆ ನಂದು ಹಳದಿ ಶಾಸ್ತ್ರ. ಸೊ ಅದಕ್ಕೆ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡ್ತಾರೋರು ಇವರು. ಅಫ್ಕೋರ್ಸ್ ಅಮ್ಮ, ನಮ್ದು ಮದುವೆ ಆದ್ಮೇಲೆ ನಾವು ಎಂಜಾಯ್ ಮಾಡಬೇಕು. ನಿಮ್ಮ ಮದುವೆ ನೀವು ಎಂಜಾಯ್ ಮಾಡಿಲ್ವಾ? ಲಾ ಗೈಸ್, ಅದ್ರ ಜೊತೆಗೆ ಇಲ್ಲಿ ನೋಡಿ ಸೋಫಾನ ಯಾವ ಲೆವೆಲಿಗೆ ಡಿಸ್ಮ್ಯಾಂಟಲ್ ಮಾಡಿದ್ದಾರೆ ಅಂತಂದರೆ, ಈ ಪೋರ್ಷನಲ್ಲಿ ಏನಿತ್ತು ಸೋಫಾ, ಸೊ ಎಲ್ಲ ಅಂತ ನೋಡಿ ಇದೊಂದು ಸಪ್ರೇಟ್ ಮಾಡಿ ಇಟ್ಬಿಟ್ಟೈತೆ ನಮ್ಮಮ್ಮ. ಯಾಕಮ್ಮ ಅಂತ ಕೇಳಿದೆ. ಅದು ಇಲ್ಲಿ ನಂದು ಹಳದಿ ಶಾಸ್ತ್ರ ಮಾಡ್ತಾರೆ, ಎಕ್ಸಾಕ್ಟ್ ಪ್ಲೇಸ್ ಗೈಸ್ ಹಿಯರ್. ಇಲ್ಲಿ ಹಿಂದೆಗಡೆ ಡೆಕೋರೇಷನ್ ಬರುತ್ತಂತೆ, ಆ್ಯಂಡ್ ಕೆಳಗಡೆ ಇದೆಲ್ಲ ಮಾಮೂಲಿ ಶಾಸ್ತ್ರದ ಸಾಮಾನು ಎಲ್ಲ ಇರ್ತಾರೆ. ಆ್ಯಂಡ್ ಇಲ್ಲಿ ಸೋಫಾ ಇಟ್ಬಿಟ್ರೆ ಅದು ಕಾರ್ಯ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಈ ಸೋಫಾನೆಲ್ಲ ಇಲ್ಲಿಗೆ ಶಿಫ್ಟ್ ಮಾಡವ್ರೆ. ಆ್ಯಂಡ್ ಅದ್ರ ಜೊತೆಗೆ ಸೋಫಾಗೆ ಕವರ್ಸ್ ಅಂತ ತರಿಸ್ಬಿಟ್ಟಿದ್ದಾರೆ. ಈ ಮಾಮೂಲಿ ಸೋಫಾ ಹಿಂಗೆ ಬಿಟ್ರೆ ಕೊಳೆ ಆಗ್ತೈತೆ ಅಂತ ಅಂದ್ಬಿಟ್ಟು ಈ ಸೋಫಾಗೆ ಈ ಕವರ್ ನೋಡಿ ಸಕಲಾಗೈತಲ್ವ. ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು ಏನಾಗೈತೆ ಗೊತ್ತಾ ಗೈಸ್, ನಾವು ಕಾರ್ಡ್ ಹೊಡ್ಸಿದ್ವಲ್ಲ, ಕಾರ್ಡೆಲ್ಲ ಕೊಟ್ಬಿಟ್ಟು ಖಾಲಿಯಾಗಿ ಮತ್ತೆ ಆರ್ಡ್ರ್ ಮಾಡಿ ಈಗ ಮತ್ತೆ ನಮ್ಮ ಬಾಯ್ಸ್ ನೋಡಿ ಕಾರ್ಡ್ ಹಾಕ್ತಾ ಕೂತವ್ರೆ. ನನ್ನ ತಮ್ಮ ಬಂದ, ನೆನ್ನೆ ರಾತ್ರಿ ಬಂದ. ಸೊ ನೆನ್ನೆ ರಾತ್ರಿ ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ, ಅದಕ್ಕೆ ಅವನ್ನ ನೆನ್ನೆ ತೋರ್ಸೋಕ್ಕಾಗಿರಲಿಲ್ಲ. ಬೆಳಗ್ಗೆ ಎದ್ದಿದ ತಕ್ಷಣ ತಿಂಡಿ ಮಾಡ್ಕೊಂಡು ಎಲ್ಲರೂ ಕಾರ್ಡ್ ಹಾಕೋ ಪ್ರೋಗ್ರಾಮ್ ಕೂತಿದ್ವಿ. ಇವ್ರು ಹಾಕ್ತಾವ್ರೆ, ಇವಳು ಕಿತ್ತಿ ಎಸಿತಾವಳೆ. ಏಯ್ ಕಳಿ, ಏಯ್ ಪಣಿ ಥೋ ನಿನ್ನ ಪೋಲಿ. ಆ್ಯಂಡ್ ಅದ್ರ ಜೊತೆಗೆ ಇವಾಗ ಕುಂಕುಮನ ಹಚ್ಬಿಟ್ಟು ಅಕ್ಷತೆ ಕಾರ್ಡ್ ಅದ್ರೊಳಗೆ ಹಾಕ್ಬಿಟ್ಟು ಗೈಸ್ ಇಲ್ಲಿ ಪಕ್ಕದೂರಿಗಿನ್ನ ಕೊಡಬೇಕು. ಸೊ ಅಲ್ಲಿಗಿನ್ನ ಕೊಟ್ಟಿಲ್ಲ, ಅದಕ್ಕೆ ಕಾರ್ಡೆಲ್ಲ ಸ್ವಲ್ಪ ಶಾರ್ಟೇಜ್ ಇತ್ತಲ್ಲ ಅಂತ ಅಂದ್ಬಿಟ್ಟು ಹಿಂಗೆ ಮಾಡವ್ರೆ. ನಮ್ಮನೇಲೇನೋ ಫುಲ್ ಇನ್ಸ್ಪೆಕ್ಟ್ ಮಾಡ್ತಾರಲ್ಲ. ಏನಮ್ಮ ಏನಾಯ್ತಮ್ಮ, ಏನು ಹೇಳಿ? ಸಣ್ಣ ಇರ್ಬೇಕಲ್ ತಾನೇ. ಅಯ್ಯೋ ಏನಿದಿ ಗೈಸ್, ಇಲ್ಲಿ ನೋಡಿ, ಇಲ್ಲಿ ನನ್ನ ಬೆಡ್ ಮೇಲೆ ಎಂತ ಇರುವೆ ಇದು. ವೈ ಎಲ್ಲ ಬದುಕೋ ಕಣಮ್ಮ, ನಮ್ಗೇನು ಕಚ್ಚಿಲ್ಲಪ್ಪ. ನಾವು ಕಚ್ಚಿರೋದು ಗೊತ್ತಾಗಿಲ್ಲ ಅನ್ಸುತ್ತೆ ನಿದ್ದೆಗಣ್ಣಲ್ಲಿ ಮೋಸ್ಟ್ಲಿ. ಅಲ್ಲಿ ನೋಡಮ್ಮ ಎಷ್ಟೊಂದು ಐತಲ್ಲಿ ಗೈಸ್. ಇಲ್ಲಿ ನೋಡಿ, ನಾವು ಮಲ್ಕೊಳತ್ತವೆ ಬೆಡ್ ಮೇಲೆ. ಇಲ್ಲಿ ನೋಡಿ ಕೆಂಪಿರುವೆ ಹೆಂಗ್ ಬಂದ್ಬಿಟ್ಟೈತೆ. ಏನಕ್ಕೆ ಹಿಂಗೆ ಬಂದಿರೋದಮ್ಮ? ಈ ಮಳೆಗಾಲದಲ್ಲಿ ಹುಳಗಳು ಬರ್ತಾವಲ್ಲ ಗೈಸ್, ಇಲ್ಲಿ ವಿಂಡೋ ಓಪನ್ ಮಾಡ್ತೀನಿ ನಾನು. ಸೊ ಈ ವಿಂಡೋ ಓಪನ್ ಮಾಡಿದಾಗ ಈ ವಿಂಡೋದಲ್ಲಿ ಬಂದ್ಬಿಡ್ತವೆ. ಸೊ ಮಳೆಗಾಲ ಅಲ್ವಾ, ಹುಳಗಳು ಬಂದು ಅದನ್ನೆಲ್ಲ ತಿನ್ನಕ್ಕೆ ಅಂತ ಅವು ಬಂದವು. ಬಟ್ ನಮಗೇನೋ ಕಚ್ಚಿಲ್ಲಪ್ಪ, ಒಂಚೂರು ಕಚ್ಚಿಲ್ಲ. ಅಂದ್ರು ಏನು ಗೈಸ್, ವಸಿ ಇಲ್ಲಿ ಸಾಮ್ರಾಜ್ಯನೇ ಐತೆ ನೋಡ್ರಿ. ಇಲ್ಲಿ ಸಾಮ್ರಾಜ್ಯ, ಇಲ್ಲಿ ಅಲ್ಲೂ ಜಾಸ್ತಿ ಐತಾ? ಹಂಗಾರೆ ಏನು ಭೂಮಿಯೊಳಗಿಂತ ತೂತ್ ಮಾಡ್ಕೊಂಬತ್ತಾವ? ಎಲ್ಲಿಂದ ಬರ್ತಾವೆ? ಓಹೋ ಗೈಸ್, ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ತೆಗಿರಿ ಲಕ್ಷ್ಮಣ್ ರೇಖೆ ತಗೊಂಬನ್ನಿ, ಬರೆಯೋಣ. ಲಕ್ಷ್ಮಣ್ ರೇಖೆ ಬರ್ತಾರೆ ಗೈಸ್, ಎಲ್ಲ ಸತ್ತೈತವೆ. ಅಂದ್ರೆ ಇಷ್ಟೊಂದ ಕ್ರೇಜಿ ಬಿಡಪ್ಪ. ಅಮ್ಮ ಅದ್ರ ಮೇಲೆ ಬರೀ ಕಣಮ್ಮ, ನಾವು ಅಲ್ಲೇ ಮನೆ ಕಳಿಕಿಲ್ವಾ? ಅದು ತೆಗೆದು ಅಂದ್ರೂ. ಆ್ಯಂಡ್ ಗೈಸ್, ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನಿಮಗೆ, ನಾನು ಬಟ್ಟೆಗಳೆಲ್ಲ ಬಂದವೆ ಅದನ್ನು ತೋರಿಸ್ತೀನಿ ಅಂತ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ತೋರ್ಸೋಕ್ಕಾಗಿಲ್ಲ, ಇದೆಲ್ಲ ಹಿಂಗೆ ಐತೆ. ಇವತ್ತು ಟೆನಿಕಾಸ್ಟ್ ನಾನು ನಿಮಗೆ ತೋರಿಸ್ತೀನಿ. ಸೊ ಸದ್ಯಕ್ಕೆ ಅದಕ್ಕಿಂತ ಮುಂಚೆ ಇವಾಗ ಎಲ್ಲಮ್ಮ ಒಂದು ನಿಮಿಷ ಸಾಕೋಣ. ಸೊ ಇವಾಗ ಸದ್ಯಕ್ಕೆ ಅದಕ್ಕಿಂತ ಮುಂಚೆ ಈ ಸೋಫಾನ ಪ್ರಾಪರಾಗಿ ಎಲ್ಲೆಲ್ಲಿ ಇಡಬೇಕು ಅಲ್ಲೆಲ್ಲಿ ಇಟ್ಬಿಟ್ಟು, ಆ್ಯಂಡ್ ಆ ಸೋಫಾ ಕವರ್ ಎಲ್ಲಾನು ಸೋಫಾಗಳಿಗೆ ಹಾಕ್ಬಿಟ್ಟು ಕಲರ್ ಈ ಕಲರ್ ಇದೆ ನೋಡ್ಕೊಂಬಿಡಿ. ಈ ಕಲರ್ ಇರೋದೆಲ್ಲ ಈ ಕಲರ್ ಆಗೋಗುತ್ತೆ. ಸೊ ಆಮೇಲೆ ಮನೆಗೇನೋ ಹೊಸ ಐಟಮ್ ತಂದ್ಬಿಟ್ಟು ಅವ್ರೇನು ತಂದ್ಕೊಬಿಡಿ. ಸೊ ಅದಿರಲಿ. ಅದ್ರ ಜೊತೆಗೆ ಫಸ್ಟ್ ಇವಾಗ ಕಾರ್ಡ್ ಹಾಕ್ಬಿಟ್ಟು ಕಾರ್ಡ್ಗೆಲ್ಲ ಅಕ್ಷತೆ ಕಾರ್ಡು ಕುಂಕುಮ ಎಲ್ಲ ಹಾಕಿಟ್ಬಿಟ್ರೆ ಅಲ್ಲಿ ಪಕ್ತೂರು ಕೊಡೋಕೆ ಸರಿ ಆಗುತ್ತೆ. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಹೋದ್ಸಲ ಬಾಳೆಹಣ್ಣು ಏನು ಫಸ್ಟ್ ಕುಯ್ಲು ಬಂದಿತ್ತಲ್ಲ, ಈಗ ಸೆಕೆಂಡ್ ಕುಯ್ಲು ಕುಯ್ತಾವ್ರಲ್ಲಿ ಗದ್ದೆ ಹತ್ರ. ಸೊ ಆಮೇಲೆ ಇಫ್ ಪಾಸಿಬಲ್ ಆದರೆ ಹೋಗಿ ತೋರಿಸ್ತೀನಿ ನಿಮಗೆ, ಓಕೆನಾ? ಸೊ ಸದ್ಯಕ್ಕೆ ಇವಾಗ ಹೋಗ್ಬಿಟ್ಟು ಕಾರ್ಡೆಲ್ಲ ನಾನು ಪಟ ಅಂತ ಹಾಕ್ಬಿಟ್ಟು ಸೋಫಾನ ಎಲ್ಲೆಲ್ಲಿ ಇಡ್ಬೇಕು ಅಲ್ಲೆಲ್ಲಿ ಇಟ್ಬಿಟ್ಟು ಇವ್ರಿಗೊಂಚೂರು ಹೆಲ್ಪ್ ಮಾಡ್ಕೊಡೋಣ ಬನ್ನಿ, ಚಲೋ. ಆ್ಯಂಡ್ ಅದ್ರ ಜೊತೆಗೆ ನನಗೆ ಸರ್ಪ್ರೈಸ್. ನನ್ನ ಬೆಡ್ ಮೇಲೆ ಅಷ್ಟೊಂದು ದಿನ ಬಂದೈತೆ, ಒಂದು ಕಚ್ಚಿಲ್ಲ, ಏನಿಲ್ಲ ಅಂತಂದರೆ ಹೆಂಗೆ ಹೌಕಮ್. ಈಗೆಲ್ಲ ನೋಡಿ 2 ನಿಮಿಷಕ್ಕೆ ಸತ್ತೈತೆ ಗೈಸ್ ಇವೆಲ್ಲ. ಲಕ್ಷ್ಮಣ್ ರೇಖೆ ಬರ್ದುಬಿಟ್ಟೈತೆ ನಮ್ಮಮ್ಮ. ಇಲ್ಲಿ ನೋಡಿ, ಅಲ್ಲಿ ಸುತ್ತ ಬರೀತಾ ಕೂತೈತೆ. ಬಿಡಮ್ಮ ಹೋಗ್ಲಿ, ಬದಿಕಳ್ಳಿ ಹೂವೇ, ಬದಿಕಳ್ಳಿ ಕಚ್ಚಿಸ್ಕೊ ಅಂತಾರೆ ಇವಾಗ. ಸೊ ಬನ್ನಿ ಕಾರ್ಡ್ ಹಾಕೋಣ ಹೋಗ್ಬಿಟ್ಟು. ಗೈಸ್ ಫೈನಲಿ ಅರ್ಧ ಕಟ್ಟಿಗೆ ಕಾರ್ಡ್ ಹಾಕಿ ಅದಕ್ಕೆ ಅಕ್ಷತೆ ಕಾಳು ಹಾಕಿ ಅರ್ಶಿನ ಕುಂಕುಮ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀವಿ. ಸೊ ಸಂಜೆ ತೊಗೊಂಡೋಗಿ ಕೊಡೋದು ಒಂದೇ ಬಾಕಿ.
ಆ್ಯಂಡ್ ಇಲ್ಲಿ ನೋಡಿ ಸೋಫಾಗಳನ್ನ ಯಾವ ಲೆವೆಲ್ ಡಿಸ್ಮೆಂಟಲ್ ಮಾಡಿ ಯಾವ್ಯಾವ ಸೈಡ್ಗೆ ಹಾಕೋರು ಅಂತ. ಇಲ್ಲಿ ಅರ್ಧ ಪೋರ್ಷನ್ನು, ಕಿಚನಲ್ಲಿ ಅರ್ಧ ಪೋರ್ಷನ್ನು, ಇಲ್ಲಿ ಹಾಲಲ್ಲಿ ದೇವ್ರ ಮನೆ ಸೈಡ್ಗೆ ಅರ್ಧ ಪೋರ್ಷನ್ ಇಟ್ಟವ್ರೆ. ಆಮೇಲೆ ಇದೇನು ತಂದಿದ್ರಲ್ಲ ಇದನ್ನು ಹಾಕೋಣ ಹೆಲ್ಪ್ ಮಾಡೋಣ ಅಂತ ಹೋದ್ವಾ, ಇದು ಫುಲ್ ಒಂದೇ ಲೆಂತ್ ಐತಿ ಗೈಸ್, ಅಂದರೆ ಸಪ್ರೇಟ್ ಪೋರ್ಷನ್ ಇಲ್ಲ. ಸೊ ಅದಕ್ಕೆ ನಾವು ಅದನ್ನು ಅತ್ತೆ ಸೊಸೆರಿಗೆ ಬಿಟ್ಬಿಟ್ಟಿದ್ವಿ, ನಿಮಗೆ ಎಷ್ಟುದ್ದ ಬೇಕು ಅಷ್ಟುದ್ದ ಕಟ್ ಮಾಡಿಕೊಂಡು ಅದನ್ನು ಹಾಕೊಳ್ಳಿ ಅಂತ. ಸೊ ಇವಾಗ ಅಲ್ಲಿ ಗದ್ದೆ ಹತ್ರ ಸ್ವಲ್ಪ ಬಾಳೆಹಣ್ಣು ಕೊಯ್ತಾರಲ್ಲ, ಸೊ ಅಲ್ಲಿಗೆ ಹೋಗೋಣ ಅಂತ ಪ್ಲಾನ್ ಆಗ್ತದೆ. ಬಾ ಹೋಗಿದ್ ಬರ್ರ, ಗದ್ದೆ ತಕ್ಕ ಹೋಗಿದ್ವಲ್ಲ. ಬಾ ಪಣ್ಣಿ, ಬರ್ಕಿಲ್ಲ ನೀನು? ಹಾಂ ಬೇಡ, ನೀನು ಯಾಕೆ ಬರ್ತೀಯಾ? ಬಾ ಮತ್ತೆ ಬಾ 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 ಬೇಡ ಬಾ ಅವಳು ಅಳ್ತಲ್ಲ. ಬಾ ಇಳಿ ಕೆಳಿಕೆ. ಬಾ. ಆಯ್ತು ಬಾ. ಆಯ್ತು ಬಾ. ಇಲ್ಲಿ ಬೇಡ, ಅಲ್ಲಿ ಬೇಡ, ಡೋರ್ ಹಾಕ್ಬಿಡ್ತೀನಿ. ಡೋರ್ ತೆಗೆದ್ರೆ ಡೋರ್ ಒಳಕೋಗಿ ಹಾಕೊಬಿಡ್ತಾಳೆ ಗೈಸ್, ಅದಕ್ಕೆ ಬೆಸ್ಟ್ ಡೋರ್ ಹಾಕ್ಬಿಡ್ಬೇಕು. ಸೊ ಇವಾಗ ನಾನು ನನ್ನ ಬಾಮೈದ ಗದ್ದೆ ತಕ್ಕೋಗಿ ಬಾಳೆ ಕುಯ್ತಾವ್ರೆ, ನೋಡ್ಕೊಂಬರ ಬಾಮೈದ. ಬಾಳೆ ಕುಯ್ತಾರೆ. ಗೈಸ್ ಫೈನಲಿ ಗದ್ದೆ ಹತ್ರಕ್ಕೆ ಬಂದು ಇವಳು ನಮ್ಮ ಪೊಣ್ಣಿನೂ ಎಳ್ಕೊಂಬಂದಿದ್ದೀವಿ. ಅವಳು ಅಲ್ಲಿ ಇರು ಅಂತಂದರೆ ಅವ್ರ ಅಮ್ಮಂಗೆ ಹಿಂಸೆ ಕೊಡ್ತಾ ಇದ್ಲು ಕೆಲಸ ಮಾಡೋಕ್ಕೆ, ಅದಕ್ಕೆ ಅವಳನ್ನ ಜೊತೆ ಎತ್ತಾಕೊಂಡು ಬಂದಿದ್ದೀವಿ. ಇಲ್ಲಿ ನೋಡಿ ಇದೆಲ್ಲ ಓಸರಿ ಲಾಟ್ ಹಾಕಿದ್ರಲ್ಲ ಅದು, ಈ ಸರಿ ಗಾಡಿನೇ ಹೊಡಿ ಕೊಡ್ಬಿಟ್ಟು ಅವ್ರು ಸೀದಾ ಆಗಿದ್ದಾಗಲಿ ಮಾದಪ್ಪನ ಜಾತ್ರೆ ಅಂದ್ಕೊಂಡು. ಸೊ ಎಲ್ಲನೂ ಕೂತು ಆಲ್ರೆಡಿ ಎಲ್ಲ ಫುಲ್ ಖಾಲಿನೇ ಆಗೋಗಿರಾಗೈತೆ ಗೈಸ್, ಎಲ್ಲ ಕೂತು ಇರ್ಬಿಟ್ಟು ಅವ್ರು ಅಲ್ಲೇ. ಈ ಸರಿ ಯಾವುದೋ ಬೇರೆ ಗಾಡಿ, ಬನಾನಾ ಕಿಂಗ್ ಅಂತೆ ನೋಡಿ ಗೈಸ್ ಗಾಡಿ ಹೆಸರು. ಗಾಡಿ ಹೆಸರು ನೋಡು, ಬನಾನಾ ಕಿಂಗ್ ಅಂತೆ. ಬನಾನಾ ಕಿಂಗ್ ನೋಡಿ, ಎಲ್ಲ ಫುಲ್ ಸತ್ತೆ ಬೆಳ್ಕೊಂಬಿಟ್ಟೈತಿ ಗೈಸ್. ಇಲ್ಲಿ ನೋಡಿ ಕಾಲಿಡೋಕ್ಕೆ ಜಾಗ ಇಲ್ಲ ಆಗ್ಬಿಟ್ಟೈತಿ. ಸೊ ಫೈನಲಿ ಎಲ್ಲನ ಕೂದು ಇಲ್ಲೇ ಇಟ್ಬಿಟ್ಟವ್ರೆ, ಎಲ್ಲ ತುಂಬೋದು ಒಂದೇ ಬಾಕಿ. ಓನರ್ ನಮಸ್ಕಾರ, ಏನು ಸಮಾಚಾರ? ಆಯಿತು ತಿಂಡಿ? ಎಷ್ಟು ಗೊನೆ ಆಗಿದ್ದಾವೆ ಈ ಸರಿ? ಇನ್ನೂ ಲೆಕ್ಕ ಹಾಕಿಲ್ವಾ? ಯೂಟ್ಯೂಬ್ಲೆಲ್ಲ ಸರ್ಚ್ ಮಾಡಿದೆ ಕಾಣಲಿಲ್ಲ. ಯೂಟ್ಯೂಬಲ್ಲಿ ಇನ್ನೂ ವ್ಲಾಗ್ ಬಂದಿಲ್ಲ, ಬರ್ತದೆ ಕಣ ಸುಮ್ಕಿರು. ಈಗೆಲ್ಲ ಮದುವೆ ವ್ಲಾಗ್ಗಳು ಬರ್ತಾವೆ ಕಣಂತೆ, ಆಮೇಲೆ ಬರ್ತದೆ. ಇಷ್ಟೇ ಇನ್ಯಾವಿಲ್ವಾ? ಇನ್ನೂ ಬರ್ತಾಯಿದ್ದಾರ? ಬರ್ತಾವ್ರ ಗೈಸ್, ಇದ್ರ ಜೊತೆಗೆ ಇನ್ನೂ ಬರ್ತಾವ್ರಂತೆ. ಸೊ ಬನ್ನಿ ಓವರಾಲ್ ಎಷ್ಟಾಯ್ತದೆ ಆಮೇಲೆ ನೋಡೋಣ. ಸದ್ಯಕ್ಕೆ ಎಲ್ಲನೂ ಏನೋ ಒಂಚೂರು ಇದಾಗಿರೋವೆಲ್ಲನೂ ಕುಯ್ದು ಹಾಕ್ತಾವ್ರೆ. ಆಮೇಲೆ ಇದು ಬರ್ತದಲ್ಲ, ಇದಕ್ಕೇನಂತಾರೆ? ಇದಕ್ಕೆ ದಿಂಡು, ಎಕ್ಸೆಸ್ ದಿಂಡು ಏನಿರುತ್ತಲ್ಲ ಗೈಸ್, ಅದನ್ನು ಕ್ಲೀನ್ ಕಟ್ ಮಾಡಿ ಮಿಕ್ತವೆಲ್ಲ ಕ್ಲೀನ್ ಮಾಡ್ಕೊಂಡು ಗೊನೆ ಎಲ್ಲ ಸೈಡ್ಗೆ ಇಕ್ಕಂತಾರೆ. ಸೊ ಆಮೇಲೆ ಒಟ್ಟಿಗೆ ಲೆಕ್ಕ ಹಾಕಂತಾರೆ. ಸೊ ಬನ್ನಿ ಒಂದು ರೌಂಡ್ ಹಂಗೆ ಹೋಗಿದ್ದು ಬರೋಣ ಗೈಸ್. ಮೇಲಿಂದ ಕೆಳಗಡೆಗೆ ಬಂದು ನಮ್ಮ ಚಲ್ವಣ್ಣವರು. ಚಲ್ವಣ್ಣ ಸಾಕಾಗಿದ್ದು ಏಕೆ? ಎಷ್ಟು ಗೊನೆ ಕಟ್ ಮಾಡಿದ್ರಿ ಇವತ್ತು? ಇಲ್ಲಿ ಬಾ, ಈ ಕಡೆಗೆ ಬಾ, ನೀನು ಬಿಡಿ ಸೇತ ತೋರಿಸ್ತೀನಿ ನೋಡಿ ಗೈಸ್. ಬಿಡಿ ಸೇತಾರೆ. ಧೂಮಪಾನ ಆರೋಗ್ಯಕ್ಕೆ ಹಾನಿಕರ, ಗೊತ್ತಾಯ್ತಾ? ಆಗಲ್ಲ, ನೀನೇನು ನೋಡಿ ಅವ್ರನ್ನ. ಹಂಗೆಲ್ಲ ತೋರ್ಸಂಗಿಲ್ಲ ನಾವು. ಅಲ್ಲಿ ಯಾರು ಇಲ್ಲ ಕಣಂದ್ ಬಿಡು. ಅಲ್ಲಿ ಯಾರಿದ್ದಾರಲ್ಲಿ? ಯಾರೇ ಪಣ್ಣಿ? ಯಾರ ಮಗ್ನೆ? ಯಾರಿದು? ಚಲೋ ಮಾಮ ಅಲ್ಲ, ಅದು ಕಳ್ಳ ಮಾಮ ಅದು ಅಲ್ವಮ್ಮ? ಕಳ್ಳ ಅಂದ ನೋಡ್ರಿ, ಕಳ್ಳ ಮಾಮ ಅಂತ. ನೀನು ಎಷ್ಟು ಗಣಕ್ಕೆ ಕೂದಿದ್ರಿ ಇವತ್ತು ಓವರಾಲ್? ಒಂದು ಸುಮ್ಮನೆ ಒಂದು ಅಂದಾಜು ಸರಿ ಅಷ್ಟೇಯಾ? ಸರಿ ತಿಂಡಿ ಮಾಡಿದ್ರ ನೀವು? ಹಾಂ खाना खाया बा? पिछला बार क्यों नहीं खाया थे ಗೈಸ್? ಸರಿ 12 ಗಂಟೆ ತಿಂದಿರ್ಲಿಲ್ಲ ಅವನು. ಅಲ್ಲೊಬ್ಬ ಬರ್ತಾವನೆ. ನಡ್ರಿ ಎತ್ಕೊಂಡ್ರಿ, ಅವ್ನು ಎರಡೆರಡನೇ ಎತ್ಕೊಯ್ತಾನ, ಮತ್ತೆ ಒತ್ತಕ್ಕಿಲ್ವಾ ಕಾಯಿಗಳು? ಬನ್ನಿ ಗೈಸ್, ನಮ್ಮ ಚಲ್ವಣ್ಣ ಇವಾಗ ಬಾಹುಬಲಿ ಆಗಿ ಕಾಯಿ ಎತ್ಕೊಬತ್ತ. ಚೆಲ್ವ ಅಲ್ಲ, ಕಳ್ಳ ಮಾಮ ಚೆಲ್ವ ಮಾಮ ಅಲ್ಲ ಅದು. ಕಳ್ಳ ಅಂತವ್ ನೋಡಲ್ಲಿ, ಕಳ್ಳ ಅಂತವ. ಸೊ ಗೈಸ್ ಕೆಳಗಡೆ ಎಲ್ಲೆಲ್ಲ ಏನೇನು ಕೂದೋರಲ್ಲ, ಈ ಥರ ಕೂದಿ ಮಡಗಿರ್ತಾರಲ್ಲ, ಅದನ್ನೆಲ್ಲ ಎತ್ಕೊಂಡು ಹೋಯ್ತಾವ್ರ. ಈಗ ಅಲ್ಲಿಗೆ ಹೋಗ್ಬಿಟ್ಟು ಅದೇ ಮಾಮೂಲಿ ಕ್ಲೀನ್ ಮಾಡ್ಕೊಂತಿದ್ರಲ್ಲ, ಸೊ ಆ ಜಾಗಕ್ಕೆ ತಗೊಂಡು ಮಡಗ್ತಾರೆ. ಅವ್ರು ಕ್ಲೀನ್ ಮಾಡ್ಕೊಂಡು ಮತ್ತೆ ನನ್ನ ಗಾಡಿಗೆ ಲೋಡ್ ಮಾಡ್ಕೊತಾರೆ. ಸೊ ಈಗ ನಮಗೆ ಸ್ವಲ್ಪ ಮನೇಲಿ ಇನ್ನೂ ಬೇಜಾನ್ ಕೆಲಸ ಇದೆ. ಮದುವೆ ಟೈಮ್ ಹತ್ರ ಬಂದರೆ ಕೆಲಸದ ಮೇಲೆ ಕೆಲಸ. ಸೊ ಬನ್ನಿ ಇವಾಗ ಸದ್ಯಕ್ಕೆ ಹೋಗ್ಬಿಟ್ಟು ಏನೇನು ಕೆಲಸ ಇದೆ ಎಲ್ಲ ಮುಗ್ಸೋಣ. ಹೋಗೋಣ ಮಗನೇ? ಬಾ. ಆಯ್ತು ಬಾ. ಗೈಸ್ ನಾವು ಗದ್ದೆಯಿಂದ ಮನೆಗೆ ಬರೋಷ್ಟೊಳಗೆ ನೋಡಿ ಇಲ್ಲಿ ಮನೆಗೆ ಯಾರು ಬಂದವ್ರೆ ಅಂತವ. ನಮ್ಮ ಜೈ ಡಾರ್ಲಿಂಗ್. ಯಾವಾಗ ಬಂದವ? ಈಗ ಬಂದ್ರಾ? ನೋಡಿ ಗೈಸ್, ನಾವು ಗದ್ದೆಗೆ ಹೋಗಿದ್ದು ಬರೋಷ್ಟೊಳಗೆ ಮನೆಗೆ ನೆಂಟರು ಬರ್ತಾವ್ರಿ. ನಾಳೆ ಹಳದಿ ಪ್ರೋಗ್ರಾಮಿಗೆ ಇವ್ರಿಗೆಲ್ಲ ನಾಳೆ ಹಳದಿಗೆಲ್ಲ ಡ್ರೆಸ್ ತಂದಿದ್ಯಾ ಇವ್ರಿಗೆ? ಯಾವಾಗ ತಂದಿ ಮತ್ತೆ ಬಟ್ಟೆಯ? ನಾಳೆ ಹಳದಿ ಶಾಸ್ತ್ರ ಅಂದ್ಮೇಲೆ ಹಳದಿ ಹಾಕಬೇಕು. ಅದ್ ನನಗೆ ಮೆಚ್ಚುತ್ತಾರೆ. ನೀವೆಲ್ಲ ಹಾಕೊಳ್ಳೋರು ಹಳದಿ ಹಾಕಬೇಕು ತಾನೇ? ಹೇಳಿ ಅವ್ರಿಗೆ ಹಳದಿ ಹಾಕಬೇಕು. ಎಲ್ಲರೂ ಹಳದಿ ಹಾಕೊಂಬನ್ನಿ, ಫುಲ್ ನಾಳೆ ಜಾಲಿ ಮಾಡೋಣ. ಯಾವಾಗ ಬಂದೆ?
ಎಂಡ್ರು ಯಾವಾಗ ಬಂದೆ ಹಲ್ದಿ ಶಾಸ್ತ್ರಕ್ಕೆ ಹಲ್ದಿ ಹಾಕಕ್ಕಿಲ್ಲ ಅಂತ ಹೇಳ್ತಾ ನೋಡಿ ನೋಡಿ ಗೈಸ್ ನಾನ್ ವಿಡಿಯೋ ಮಾಡೋದು ನಾನೇ ತರ್ಸ್ಕೊಡ್ಬೇಕಂತ ನಮ್ಮ ಮಾವನ್ ಲಾಜಿಕ್ ನೋಡಿ ಹೆಂಗೆ ಹೇಳ್ತಾ ಸುಮ್ಮನೆ ಕಾಮಿಡಿ ಮಾಡ್ತಾವ್ರೆ. ನಾನು ಇವಾಗ ಗದ್ದೆಯಿಂದ ಬಂದು ಅಲ್ಲಿ ಮಾಮೂಲಿ ಬಾಳೆಹಣ್ಣು ಕ್ಲೀನ್ ಮಾಡ್ತಿರಲ್ಲ ಅದೆಲ್ಲ ನೋಡ್ಕೊಂಡು ಅವಳು ಬಿಸಿಲು ತಡೆಯೋಕ್ಕಾಯ್ತಿರಲ್ಲ ಅಂದ್ಬಿಟ್ಟು ಪರ್ಣಿ ಅಳ್ತಾ ಇದ್ಲು. ಸೊ ಅದಕ್ಕೆ ಎತ್ಕೊಂಡು ವಾಪಸ್ ಬಂದವಳನ್ನ ಬಂದು ಮನೆಗೆ ಬರೋಷ್ಟೊಳಗೆ ನಮ್ಮ ಜೈ ಡಾರ್ಲಿಂಗು ಇವರೆಲ್ಲ ಬಂದವ್ರೆ. ನಮ್ಮ ಜೈ ಡಾರ್ಲಿಂಗ್ ಸ್ವಲ್ಪ ಹುಷಾರು. ಯಾಕೆ ಹುಷಾರದ ನೀನು ಹುಷಾರದ? ಇನ್ನೂ ಪರವಾಗಿಲ್ಲ, ಹುಷಾರಿಲ್ಲ ಗೈಸ್ ನಮ್ಮ ಜೈ ಡಾರ್ಲಿಂಗ್ಗೆ. ಸೊ ಗೈಸ್ ಇರೋಬರ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇವಾಗ ನಿಮಗೆ ಏನು ಮದುವೆಗೆ ಅಂತ ಹೊಲ್ಸೋಕ್ಕೆ ಬಟ್ಟೆ ಕೊಟ್ಟಿದ್ನಲ್ಲ, ಸೊ ಆ ಬಟ್ಟೆ ಎಲ್ಲ ಬಂದಿದ್ದಾವೆ. ಸೊ ಅದನ್ನು ತೋರಿಸೋ ಟೈಮ್ ತೆಗಿವಿ ಹಂಗೆ ಇವೆಲ್ಲನೇ ನೋಡಿ ಗೈಸ್ ಒಂದೊಂದಾಗಿ ಈಗ ತೆಗೆದು ತೋರಿಸ್ಬಿಡೋದೆ. ಪೇಪರ್ಲ್ಲೇ ಪ್ಯಾಕ್ ಮಾಡೋದು ಇರೋ ಎಲ್ಲ ಜೋಡಿ ಹಂಗೆ ಇಟ್ಟಿರ್ತಾರೆ ನೋಡೋಣ. ಎಲ್ಲ ಪಿನ್ಗಿ ನೋಡ್ಬಿಟ್ಟಾರ ಕಣ ಫುಲ್ ಪ್ಯಾಕಿಂಗ್. ಈಗ ಹಾಕೊಂಡು ಚೆಕ್ ಮಾಡ್ಬೇಕಲ್ಲ ಸೈಜ್ ಎಲ್ಲ ಮ್ಯಾಟ್ರ್ ಆಗುತ್ತಾ, ಐ ಮೀನ್ ಸೆಟ್ ಆಗುತ್ತಾ ಎಲ್ಲ ನೋಡೋಣ ಬನ್ನಿ ಗೈಸ್. ಈಗ ಓಪನ್ ಮಾಡ್ತೀವಿ ನಾನು ಒಂದೊಂದಾಗಿ. ಗೈಸ್ ಫೈನಲಿ ಎಲ್ಲನೂ ಓಪನ್ ಮಾಡಿ ಇಟ್ಟಾಯಿತು ನೋಡಿ. ಇಷ್ಟು ಜೊತೆ ಹೊಲ್ಸವ್ರೆ ನಮ್ಮ ಮನೇಲಿ. ಇದು ಇದ್ರ ಪೇರು, ಇದು ಇದ್ರ ಪೇರು, ಇದು ಇದ್ರ ಪೇರು, ಇದು ಇದ್ರ ಪೇರು. ಇದು ನಮ್ಮ ಅತ್ತೆ ಮನೆ ಹೊಲಿಸಿರೋದು. ಇನ್ನೊಂದು ಫಾರ್ಮಲ್ಸ್ ಚೆನ್ನಾಗೈತೆ. ಆ್ಯಂಡ್ ಇದು ಬಂದ್ಬಿಟ್ಟು ದಾರೆ ಶರ್ಟ್. ಆ್ಯಂಡ್ ಇದು ಬೂಟ್ ಕಟ್ ಪ್ಯಾಂಟ್ ಹೊಲಿಸಿದ್ನಲ್ಲ ಗೈಸ್ ಅದ್ರ ಜೋಡಿ. ಬಟ್ ಬೂಟ್ ಕಟ್ ಪ್ಯಾಂಟ್ ಆಲ್ರೆಡಿ ಕೊಟ್ಬಿಟ್ಟಿದ್ರಲ್ಲ, ಸೊ ಅದಕ್ಕೆ ಅದು ಬೂಟ್ ಕಟ್ ಪ್ಯಾಂಟ್ ಆಲ್ರೆಡಿ ತಂದಿಟ್ಟಿದ್ದೆ. ಆ್ಯಂಡ್ ಅದ್ರ ಜೊತೆಗೆ ಇದನ್ನು ಏನೋ ದಾರಿಗೆ ಚಡ್ಡಿನೇ ಹಾಕಬೇಕು ಅಂತ ಅಂದ್ಬಿಟ್ಟು ನಮ್ಮ ಮಾವ ಚಡ್ಡಿ ಹೊಲಿಸಿದ್ರು. ಸೊ ಇವಾಗ ನೋಡಿದ್ರೆ ಫಸ್ಟ್ ವೈಟ್ ತಂದಿದ್ದು, ಬಟ್ ವೈಟನ್ನು ಚೇಂಜ್ ಮಾಡಿ ಇವಾಗ ಗೋಲ್ಡ್ ಹಾಕಿದ್ವಿ. ನಡಿ ಅಷ್ಟು ರಾಮ್ರಾಜ್ದು ಬಿಳಿ ತಂದಿದ್ದು ಸೆಟ್ಟು. ಬಟ್ ಅದಾದಮೇಲೆ ನಮ್ಮೂರು ಗೋಲ್ಡನ್ ಕಲರ್ ಸ್ಯಾರಿ ತೊಗೊಂಡ್ರು. ಸೊ ಅದಕ್ಕೆ ಅವ್ರ ಸೀರೆಗೆ ಮ್ಯಾಚಿಂಗ್ ಇರಲಿ ಅಂತ ಅಂದ್ಬಿಟ್ಟು ಈ ಶೇಡಲ್ಲಿ ರಾಮ್ರಾಜ್ದೇ ತೊಗೊಂಬಂದು. ಸೊ ಇದು ಸುಮ್ಮನೆ ಇವಾಗ ವೇಸ್ಟ್ ಆಯಿತು. ಅದು ಬಿಳಿದಾಗಿದ್ದಿದ್ರೆ ಇದಾಗುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಹೊಲಿಸಿದ್ರು. ಬಟ್ ಇವಾಗ ಬಿಳಿದಿಲ್ಲ, ಅದನ್ನು ಚೇಂಜ್ ಮಾಡೋದಲ್ಲ. ಸೊ ಇದೆಲ್ಲ ಇವಾಗ ಮದುವೆ ಆದಮೇಲೆ ಹಾಕೊಳ್ಳೋಕ್ಕೆ ನನಗೆ ಫಾರ್ಮಲ್ಸ್, ಫುಲ್ ಫಾರ್ಮಲ್ಸ್. ಜೀನ್ಸ್ ತಗೋತೀನಿ ಅಂತಂದರೆ ನಮ್ಮಮ್ಮ ಜೀನ್ಸ್ ತಗೋತೀನಿ ಅಂತಂದರೆ ಕಾಲು ಮಾಡ್ದಾಕ್ತೀನಿ ಅಂತಂತು. ಇರೋ ಜೀನ್ಸ್ಗಳನ್ನೇ ಖಾಲಿ ಮಾಡೋ ಸಾಕು ಸದ್ಯಕ್ಕೆ. ಇವಾಗ ಫಾರ್ಮಲ್ಸ್ ಹೊಲ್ಸ್ಕೊ ಅಂತ ಅಂದ್ಬಿಟ್ಟು ಇಷ್ಟೆಲ್ಲ ಫಾರ್ಮಲ್ಸ್ ಹೊಲ್ಸವ್ರೆ. ಸೊ ಇವಾಗ ಇದೆಲ್ಲ ಮತ್ತೆ ಎತ್ತಿಟ್ಬಿಟ್ಟು ಅದೇ ಸೀಮಂತದ ಮನೆಯಲ್ಲಿ ಊಟ ಕರೆದಿದ್ರಲ್ಲ ಗೈಸ್, ಸೊ ಅಲ್ಲೋಗ್ಬಿಟ್ಟು ಇವಾಗ ಊಟ ಮಾಡ್ಕೊಂಬರ್ಬೇಕು. ಸೊ ಬನ್ನಿ ಹೋಗ್ಬಿಟ್ಟು ಊಟ ಮಾಡ್ಕೊಂಬರೋಣ. ಊಟ ಮಾಡ್ಕೊಂಬಂದಮೇಲೆ ಗೋಲ್ಡ್ ತಂದವ್ರಂತೆ. ಸೊ ಹೋಗ್ಬಿಟ್ಟು ಗೋಲ್ಡ್ ಇಸ್ಕೊಂಬರ್ಬೇಕು. ನಮ್ಮೂರ್ದು ಗೋಲ್ಡ್ ಬಂದಿದೆ. ಶ್ರೀಮಂತದ ಮನೆಗೆ ಹೋಗ್ಬಿಟ್ಟು ಊಟ ಮಾಡಿಕೊಂಡು ಇವರು ಎಲ್ಲ ಹೋಗಿದ್ರು. ಸೊ ಇವರೆಲ್ಲ ಇವಾಗ ಮುಗಿಸ್ಕೊಂಬಂದರು. ನಾವೀಗ ಹೋಗಿ ಕಾರ್ಡ್ ಕೊಡೋಕೆ ರೆಡಿ ಆಗಬೇಕು. ಎಲ್ಲಮ್ಮ ಕಾರ್ಡ್ಗಳು, ಅಮ್ಮ ಕಾರ್ಡ್ ಎಲ್ಲಮ್ಮ. ಓಕೆ, ಇಲ್ಲಿ ಕಾರ್ಡ್ ಹಾಕಿಟ್ಟವ್ರ ಗೈಸ್. ಈಗ ಪಕ್ಕದೂರ್ಗೆ ಹೋಗ್ಬಿಟ್ಟು ಕಾರ್ಡ್ ಕೊಡಬೇಕು. ಆ್ಯಂಡ್ ಅದ್ರ ಜೊತೆಗೆ ನಾಳೆನೇ ಅಲ್ವಾ ಚಪ್ರಶಾಸ್ತ್ರ ಇರೋದು. ಸೊ ಅದಕ್ಕೆ ಇಲ್ಲೆಲ್ಲ ನೋಡಿ ಅಲ್ಲೇ ಎಣಿತಾವ್ರೆ ಚಪ್ರ ಹಾಕೋಕ್ಕೆ. ಇಲ್ಲಿ ಕೆಳಗಡೆ ಎಲ್ಲ ಎಣ್ಣೆ ಇಟ್ಟವ್ರೆ ನೋಡಿ, ಕಾಣಿಸುತ್ತೆ ನಿಮಗೆ. ಅಲ್ಲೆಲ್ಲ ಎಣ್ದಿಟ್ಟವ್ರೆ. ಇನ್ನು ಮಿಕ್ಕಿರೋವೆಲ್ಲ ಇಲ್ಲಿ ಎಣಿತಾ ಕೂತವ್ರೆ. ಸೊ ಇದಿಷ್ಟೆಲ್ಲ ಆದಮೇಲೆ ಒಟ್ಟಿಗೆ ಇಲ್ಲಿ ಹಾಕ್ಬೋದು ಮೋಸ್ಟ್ಲಿ ಚಪ್ರನ, ಇಲ್ಲಿ ಇಲ್ಲ ಅಂದ್ರೆ ಅಲ್ಲಿ. ಸೊ ಇವಾಗ ನಮಗೆ ಟೈಮ್ ಇಲ್ಲ, ಹೋಗ್ಬಿಟ್ಟು ಕಾರ್ಡ್ ಕೊಟ್ಬಿಟ್ಟು ಬರಬೇಕು. ಆ್ಯಂಡ್ ಅದಾದಮೇಲೆ ಅವ್ರು ಸೇಟು ಕಾಲ್ ಮಾಡಿದ್ರಂತೆ. ಅವರೇನೋ ನಾನು ಸಂಜೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ರಂತೆ. ಸೊ ಅವ್ರು ಸಂಜೆ ಕಾಲ್ ಮಾಡಿದ್ಮೇಲೆ ಹೋಗ್ಬಿಟ್ಟು ಗೋಲ್ಡ್ ಬಂದಿರೋದನ್ನ ಇಸ್ಕೊಂಬರ್ಬೇಕು. ಇಲ್ಲಾಂತಂದರೆ ಮೋಸ್ಟ್ಲಿ ನಾಳೆ ಕೊಡ್ಬೋದೇನೋ ಗೊತ್ತಿಲ್ಲ. ಹಿಕಪ್ಸ್ ಬಂದುಬಿಟ್ಟಿದೆ ಗೈಸ್, ಬೆಳಗ್ಗೆಯಿಂದ ಹಂಗೆ ಆಗ್ತೈತೆ. ಸೊ ಇವತ್ತು ಬಂದರೆ ಇವತ್ತು ಸಂಜೆ ಹೋಗ್ಬಿಟ್ಟು ಇಸ್ಕೊಂಬರ್ಬೇಕು, ಇಲ್ಲ ನಾಳೆ ಹೋಗ್ಬಿಟ್ಟು ಇಸ್ಕೊಂಬರ್ಬೇಕಾಗುತ್ತೆ. ಸೊ ಬನ್ನಿ ಹೋಗ್ಬಿಟ್ಟು ಫಸ್ಟು ನಾನು ನನ್ನ ಬಾಮೈದ ಕಾರ್ಡ್ ಕೊಟ್ಬಿಟ್ಟು ಬರ್ತೀವಿ. ಸೊ ಗೈಸ್ ಫೈನಲಿ ನಾನು ನನ್ನ ಬಾಮೈದ ಹೋಗ್ಬಿಟ್ಟು ಕಾರ್ಡೆಲ್ಲ ಕೊಟ್ಬಿಟ್ಟು ಬಂದು, ಇವ್ನು ನೋಡಿ ಕಾರ್ಡ್ ಕೊಟ್ಬಿಟ್ಟು ಬಂದಿದ್ದಕ್ಕೆ ಅಲ್ಲಿ ಸುಸ್ತಾಯ್ತಾದೆ, ತಲೆನೋಯ್ತಾದೆ ಅಂದ್ಕೊಂಡು ಮನೆ ಕತ್ತವನೆ. ಇವತ್ತೆಲ್ಲ ಫುಲ್ ಈ ಬೆಡ್ಶೀಟೆಲ್ಲ ಕ್ಲೀನ್ ಮಾಡಿ ಎಷ್ಟು ಬೆಳಗ್ಗೆ ಇರಗಳೆಲ್ಲ ಸೇರ್ಕೊಂಡ್ಬಿಟ್ಟಿದ್ದಲ್ಲ ಗೈಸ್, ಅದೆಲ್ಲ ತೆಗೆದು ಕ್ಲೀನ್ ಮಾಡಿ ಹೊಸ ಬೆಡ್ಶೀಟ್ ಹಾಸಿ ನಮ್ಮ ಇದ್ದಿದ್ದೀನೋ ಹೊಸ್ಕತ್ತಿದ್ದ ಬೆಡ್ಶೀಟ್ನು ವಾಷಿಂಗ್ ಮಿಷಿನ್ಗೆ ಹಾಕಿ ನನ್ನ ಬಾಮೈದಿಗೆ ಒಂದು ಬೆಡ್ಶೀಟು ನನಗೊಂದು ಬೆಡ್ಶೀಟ್ ಕೊಟ್ಟವ್ರೆ. ಆ್ಯಂಡ್ ಆಮೇಲೆ ನಿಮ್ಗೆ ಹೇಳಿದೆ ಅಲ್ವಾ, ಸೇಟ್ ಅವ್ರು ಕಾಲ್ ಮಾಡ್ತಾರಂತೆ ಸಂಜೆ ಹೋಗ್ಬಿಟ್ಟು ಗೋಲ್ಡ್ ಇಸ್ಕೊಂಬರ್ಬೇಕು. ನಮ್ಮವ್ರಿಗೆ ಏನೇನು ಇದೆಲ್ಲ ಮಾಡಿದ್ವಲ್ಲ, ಅಂದರೆ ಆರ್ಡ್ರ್ ಕೊಟ್ಟಿದ್ವಲ್ಲ, ಸೊ ಅದೆಲ್ಲ ಬಂದೈತೆ ಅಂತ. ಬರೋ ಮೇಲೆ ಹೆಲ್ಪ್ ಮಾಡು. ಸೊ ಇವಾಗ ಅದು ಬಂದೈತಿ, ನಿಮಗೆ ತೋರಿಸೋ ಟೈಮ್ ಬಂದೇ ಬಿಡ್ತು. ಅಲ್ಲಿ ಇನ್ನೊಂದು ಸ್ವಿಚ್ ಹಾಕು, ಸ್ಟಾರ್ಟಿಂಗ್ ಸ್ವಿಚ್ ಹಾಕಲ್ಲಿ ಇನ್ನೊಂದು ಲೈಟ್ ಬರ್ತದೆ, ಇಲ್ಲಿ ಈ ಕಡೆ ಲೈಟ್. ಈಗ ಮಿಡಿ ಅಂತ ಮಿಂಚ್ತದೆ. ತೆಗಿ ಒಂದೊಂದಾಗಿ. ಇದೇನಿದು? ವಾಟ್ ಇಸ್ ದಿಸ್? ಫಸ್ಟ್ ಬಾಕ್ಸಲ್ಲಿ ಏನಿದೆ ನೋಡೋಣ ಮನೆಗೆ. ಇದೇನು ಓಪನ್ ಮಾಡಿದ? ವಾಟ್ ಇಸ್ ದ್ಯಾಟ್? ಐ ಥಿಂಕ್ ಸರ ಅನಿಸುತ್ತೆ. ಯೆಸ್, ಮಂಗಲ್ಯ ಚೈನ್ ಗೈಸ್ ಇದು. ದಿಸ್ ಇಸ್ ಮಂಗಲ್ಯ ಚೈನು ನಮ್ಮವ್ರದ್ದು. ನಿಮಗೆ ಈ ಬೆಡ್ಶೀಟ್ಗೂ ಇದಕ್ಕೂ ಎಲ್ಲ ಸೇಮ್ ಡಿಸೈನ್ ಕಾಣಿಸ್ತೈತಿ ಅನ್ಸುತ್ತಲ್ಲ. ಅಂಜಲಿ ಬಟಾಣಿ ಕಟಿಂಗ್ ಗೈಸ್ ಇದು. ನಾನು ಕೊಟ್ಟಿದ್ದು ಆರ್ಡ್ರು ಅಂಜಲಿ ಬಟಾಣಿ ಕಟಿಂಗ್ ಅಂದ್ಬಿಟ್ಟು ಇದೇ ಡಿಸೈನ್ ಬೇಕು ಅಂತ ಅಂದ್ಬಿಟ್ಟು, ಸೊ ಇದೇ ಡಿಸೈನ್ ಕೊಟ್ಟಿದ್ದು. ಇದೊಂದು ಬಂತು. ಆ್ಯಂಡ್ ಅದಾದಮೇಲೆ
ಇದು ಚೈನ್. ಸೊ ಇಲ್ಲಿಗೆ. ಸೊ ಇದು ನನಗೆ ಕ್ಲೋಸ್ ಮಾಡಿಬಿಡ್ತೀನಿ ಗೈಸ್. ನೆಕ್ಸ್ಟ್ ಇದು ಜುಮ್ಕಾ ಮಾತ್ರ ಕ್ರೇಜಿಯಾಗಿ ಬಂದೈತೆ, ನಂಗೆ ಭಾರಿ ಇಷ್ಟ ಆಯಿತು. ಹಿಂಗೆ ಉಲ್ಟಾ ಚಾರ ಚಾ ನೋಡಿ ಗೈಸ್, ನಮ್ಮವ್ರಿಗೆ ಜುಮ್ಕಾ. ಅಯ್ಯಯ್ಯೋ ಇದ್ಯಾಕೆ ಹಿಂಗೆ ಉದುರಾಯ್ತದಲ್ಲ ಇದು. ಜುಮ್ತಾ ತಕ್ಕ ಜುಮ್ತಾ ತಕ್ಕ ನೋಡಿ. ತೆಗಿ ಇದನ್ನು ಹಿಂಗೆ ತೋರ್ಸೋಣ. ಹಿಂಗೆ ಇಟ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ನೋಡಿ ಗೈಸ್. ಈ ಥರ ಬರುತ್ತೆ ಡಿಸೈನ್. ಇನ್ನೊಂದು ಅಲ್ಲಿಗೆ. ಸೊ ಎರಡು ಅಕ್ಕಪಕ್ಕ ಹಿಡಿದ್ರೆ ಈ ಥರ ಬರುತ್ತೆ. ಸೊ ಈ ಥರ ಪ್ಯಾಟ್ರನ್ ಅವ್ರು ಕಳಿಸಿದ್ರು ಫೋಟೋ. ಬಟ್ ಇದೊಂದು ಚೂರು ಡಿಸೈನ್ ಸ್ವಲ್ಪ ಚೇಂಜ್ ಆಗೈತೆ. ಬಟ್ ಇವಾಗ ಈಗಿರೋ ಸ್ಟೈಲಿಗೆ ಈ ಪ್ಯಾಟ್ರನ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಈ ಥರ ಕೊಟ್ಟಿದ್ದಾರೆ. ಬಟ್ ನಾವು ಅವತ್ತು ಫೋಟೋ ತೋರಿಸಿದ್ವಲ್ಲ, ಅದೊಂದು ಸ್ವಲ್ಪ ಸ್ಲೈಟ್ ಡಿಫ್ರೆಂಟ್ ಇತ್ತು. ಆ್ಯಂಡ್ ಇಲ್ಲಿ ಗ್ರೀನ್ ಹರಳಿತ್ತು. ಈ ಗ್ರೀನ್ ಹರಳನ್ನ ರಿಮೂವ್ ಮಾಡಿಬಿಟ್ಟು ನನಗೆ ಬೇಕು ಅಂತಂತ ಗೋಲ್ಡ್ ಹಾಕ್ಸ್ಕೊಂಡಿದ್ದಾರೆ ನಮ್ಮವರು. ಸೊ ಇದೊಂದು ಇದೇನೈತೆ, ಇದರಲ್ಲಿ ಏನೈತೆ ತೆಗಿ. ಇದರಲ್ಲೂ ಏನೈತೆ, ಇದರಲ್ಲಿ ಕಾಲುಂಗ್ರಗಳು ಗೈಸ್ ಅವರಿಗೆ, ಅಂದರೆ ಮದುವೆ ಟೈಮಲ್ಲಿ ಕಾಲುಂಗ್ರಗಳು ಹಾಕ್ಬೇಕಲ್ಲ. ಸೊ 4 ಏನಕ್ಕೆ ತಂದಿದ್ದೀವಿ ಅಂತಂದರೆ ಇದೆಲ್ಲ ಡಿಫ್ರೆಂಟ್ ಸೈಜು. ಅಂದರೆ ಅವ್ರ ಕಾಲಿಗೆ ಯಾವುದು ಸೂಟ್ ಆಗುತ್ತೆ ಅದನ್ನು ನೋಡಿಕೊಂಡು ಚೇಂಜ್ ಮಾಡ್ಕೊತಾರೆ. ಸೊ ಅಲ್ಲಿ ಮದುವೆ ಟೈಮಲ್ಲಿ ಹಾಕುವಾಗ ಬೇಕಲ್ಲ. ಸೊ ಅದಕ್ಕೆ ಅಲ್ಲಿ ಹೋಗಿ ಪರದಾಡೋದ್ರ ಬದಲು ಎಲ್ಲ ಡಿಫ್ರೆಂಟ್ ಸೈಜಸ್ನ ಇವಾಗಲೇ ತಂದ್ಬಿಟ್ಟವ್ರೆ. ಸೊ ಇದೊಂದು. ಆ್ಯಂಡ್ ನಮ್ಮ ಪಣ್ಣಿಗೇನು ಕಟಿಂಗ್ ಮಾಡಿಸ್ಬೇಕಂತೆ. ಸೊ ಇವಾಗ ಅವಳನ್ನ ಕರ್ಕೊಂಡು ಹೋಗ್ಬಿಟ್ಟು ಕಟಿಂಗ್ ಮಾಡಿಸ್ಬೇಕು. ಅವಳು ಬುಡ್ಡೆ ಮಾಡಿಸುವಾಗಲೇ ಆ ಮಟ್ಟಕ್ಕೆ ಆಡಿದ್ಲು. ಇನ್ನು ನೆಕ್ಸ್ಟ್ ಇವಾಗ ಹೆಂಗೋ ಕತೆ ಏನೋ ಗೊತ್ತಿಲ್ಲ. ಸೊ ಇದೆಲ್ಲ ಅಂತಂದಿದ್ದು. ಮತ್ತು ಇನ್ನೊಂದು ಸ್ವಲ್ಪ ಐಟಮ್ಸ್ಗಳು ಅಲ್ಲೇ ಇಸ್ಕೋಬೇಕು. ಅವರು ಬುಧವಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬುಧವಾರ ಇಲ್ಲ ಅಂತಂದರೆ ಮೋಸ್ಟ್ಲಿ ಗುರುವಾರ ಬೆಳಿಗ್ಗೆ ಅವರೇ ತಂದು ಕೊಡ್ತೀನಿ ಅಂತ ಹೇಳವ್ರೆ. ಸೊ ಅದೊಂದು. ಇದಿಷ್ಟು ನಮ್ಮವ್ರಿಗೆ ಸದ್ಯಕ್ಕೆ ಇವಾಗ ಇಸ್ಕೊಂಬಂದಿರೋದು. ಇನ್ನು ಮಿಕ್ಕಿದ್ದೆಲ್ಲ ಅಲ್ಲೈತೆ. ಸೊ ಇವಾಗ ಸದ್ಯಕ್ಕೆ ಹೋಗ್ಬಿಟ್ಟು ಊಟ ಮಾಡಿಬಿಟ್ಟು ಅವಳಿಗೇನೋ ಕಟಿಂಗ್ ಮಾಡಿಸ್ಬೇಕಂತೆ. ಕರ್ಕೊಂಡು ಹೋಗ್ಬಿಟ್ಟು ಒಂಚೂರು ಕಟಿಂಗ್ ಮಾಡಿಸ್ಕೊಂಬರೋಣ ಬನ್ನಿ. ಗೈಸ್, ಬೆಳಿಗ್ಗೆ ನಾನು ಕಟಿಂಗ್ ಮಾಡ್ಕೊಂಡು ಹೋಗಿದ್ದೆ. ಈಗ ನನ್ನ ಜೊತೆಗೆ ಮೇಡಮ್ ಅವ್ರನ್ನ ರೆಡಿ ಮಾಡಕ್ಕೆ ಕರ್ಕೊಂಬಂದಿದ್ದೀನಿ. ಯಾರು ಮೇಡಮ್ ಅವರು ಅಂತ ಅಂತೀರಾ? ಗೈಸ್, ಇವಳಿಗೂ ಕಟಿಂಗ್ ಮಾಡ್ಸಕ್ಕೆ ಕರ್ಕೊಂಬಂದಿದ್ದೀವಿ. ನಾನು ಬೆಳಿಗ್ಗೆ ಕಟಿಂಗ್ ಮಾಡಿಸ್ಕೊಂಬಂದೆ. ಆವಾಗ ಮೊಬೈಲ್ ತಂದಿರಲಿಲ್ಲ. ಸೊ ಅದಕ್ಕೆ ತೋರ್ಸೋಕ್ಕಾಗಿಲ್ಲ. ನೋಡಿ ಈ ಥರ ಮಾಡಿದ್ದಾರೆ ನಮ್ಮ ಚೇತೋಣವ್ರು. ಅಯ್ಯೋ, ಫ್ಲಾಶ್ ಲೈಟ್ ಆನ್ ಆಗಿದೆ ಗೈಸ್, ಕರೆಕ್ಟಾಗಿ ಕಾಣಿಸಲ್ಲ. ಹಿಂಗೆ ಕರೆಕ್ಟಾಗಿ ಕಾಣಿಸುತ್ತೆ ನಿಮಗೆ. ಇಲ್ಲೆಲ್ಲ ಶೇಪ್ ಕೊಟ್ಟವ್ರೆ. ಬಟ್ ಇನ್ನು ಸ್ವಲ್ಪ ದಿನದಷ್ಟೊಳಗೆಲ್ಲ ಬಂದ್ಬಿಡುತ್ತೆ. ಇಲ್ಲಿ ಮೇಡಮ್ ಅವ್ರು ಎದ್ರಕತ್ತವ್ರೆ. ಬುಲ್ಡೆ ಮಾಡಿಸುವಾಗ್ಲೇ ಅಷ್ಟು ಎದ್ರಕತ್ತಾ ಇದ್ರು, ಇವಾಗ ಮಾಡಿಸ್ಕತ್ತಾರ. ಬಾ ಮಗನೆ, ಏನಿಲ್ಲ, ಫುಲ್ ಇಲ್ಲಡಿದೆ, ಸ್ಟೈಲ್ ಇಲ್ಲಡಿದೆ, ಹಿಂಗೆ ಬಾ. ನಾನು ಇಲ್ಲೇ ಇಲ್ವಾ? ಓನ್ ಆಗಲ್ಲ, ಕುತ್ಕೊ ಮಗ್ನೆ. ನಾನು ಕುತ್ಕೋತೀನಿ ನೋಡಿದೆ. ನಾನು ಕುತ್ಕೋತೀನಿ ನೋಡು. ನಾನು ಕುತ್ಕೋತೀನಿ. ಕೂರ್ಸಿ ಇವಾಗ ಕೂರ್ಸೋಣ ಇವಾಗ. ಕುತ್ಕೊಳ್ಳ. ಓ ಗೈಸ್, ಏನ್ ಹಿಂಗೆ ಕುತ್ಕೊಳ್ಳವ? ಹಿಂಗಾದ್ರೆ ಕಷ್ಟ. ಹೇಳ, ನೀನ್ ಕಟಿಂಗ್ ಮಾಡ್ದಂಗೆ ಚೇತೋಣ, ಅದಾದಂಗೆ. ಬುರ್ಡೆ ಮಾಡ್ಸೋಕೆ ಹೊಸಿ ರಚ್ಚೆ ಹಿಡ್ದಿರ್ಲಿಲ್ಲ. ಈಗ ಯಾವ್ದೇ ಕಾರಣಕ್ಕೂ ಮಾಡ್ಸ್ಕೊಳ್ಳೋದ ಮಗ್ನೆ. ನೀನ್ ಮದ್ವೆಲಿ ಚೆನ್ನಾಗಿ ಕಾಣೋದ್ ಬೇಡವಾ? ಮದ್ವೆಲಿ ಚೆನ್ನಾಗಿ ಕಾಣೋದ್ ಬೇಡವಾ ನೀನು? ಓನ್ ಆಗಲ್ಲ ಮಗ್ನೆ. ಅಯ್ಯೋ, ಆಗಲ್ಲ, ಕಷ್ಟ ಇದೆ. ಬ್ಯಾಯ ಅಂತ ನೋಡಲ್ಲಿ. ಹೇಳ, ಏನಾದ್ರು ಟಿಪ್ಸ್ ಹೇಳೋಣ. ಟಿಪ್ಸ್ ಹೇಳು. ಮಾಡ್ಸ್ಕೊ ಮಗ್ನೆ, ಮದ್ವೆಲಿ ಸಕ್ಕದಾಕಂತಿ. ನನ್ ಜೊತೆ ನೀನ್ ಫೋಟೋ ತೆಗಿಸ್ಕೊಳ್ಳೋದು ಬೇಡವಾ? ಆಯ್ತು ಬೇಡ ಆಯ್ತು ಗೈಸ್, ಆಗಲ್ಲ. ಇವಳನ್ನ ಕರ್ಕೊಂಡು ನಾವು ಕಟಿಂಗ್ ಮಾಡ್ಸೋಕ್ಕೆಲ್ಲ ಆಗಲ್ಲ. ನಮ್ಮ ಚೇತೋಣನ ಪಾಪ ರಿಕ್ವೆಸ್ಟ್ ಮಾಡಿ ಅವ್ರು ಫಸ್ಟೇ ಹೇಳಿದ್ರು ಕುತ್ಕೊಳ್ಳಂಗಾದ್ರೆ ಮಾಡ್ಬೋದು ಅಂತ. ನಾವು ಹಂಗೂ ಕರ್ಕೊಂಬತ್ತೀವಿ, ಟ್ರೈ ಅಂದ್ಬಿಟ್ಟು ಕರ್ಕೊಂಬಂದು. ಬಟ್ ಇವಳು ಬುರ್ಡೆ ಮಾಡಿಸುವಾಗಲೇ ನೋಡಿದ್ರಲ್ಲ ಗೈಸ್, ಆವಾಗಲೇ ಆ ಮಟ್ಟಕ್ಕೆ ರಚ್ಚೆ ಹಿಡಿತಿದ್ಲು. ಆ್ಯಂಡ್ ಇವಾಗಂತೂ ಇದ್ದಿದ್ದು ನೋಡಿದ ತಕ್ಷಣ ಓಡ್ತಾಳೆ ಗುಡುಗುಡು ಅಂತ ಸೀಟಿಂದ ಎದ್ದು. ಸೊ ನಾನು ಬೆಳಗ್ಗೆ ಮಾಡಿಸ್ಕೊಂಬಂದೆ ಅಂತ ನಿಮ್ಮೆಲ್ಲರಿಗೂ ಹೇಳಿದೆ. ಆ್ಯಂಡ್ ಇವನನ್ನು ಬೆಳಗ್ಗೆ ಬಂದ ಅಂತ ನೋಡಿದ್ರಿ. ಆ್ಯಂಡ್ ಇದು ಗೈಸ್ ನೆನ್ನೆ ರಾತ್ರಿ ಆಗಿದ್ದು. ಸೊ ಇವತ್ತೇನು ಅಪ್ಲೋಡ್ ಮಾಡ್ತಿದ್ದೀನಲ್ಲ, ಅದು ಆ್ಯಕ್ಚುಲಿ ಮೊಬೈಲ್ ತಂದಿರಲಿಲ್ಲ. ಆ್ಯಂಡ್ ಅದು ಆ ವ್ಲಾಗ್ ಎಂಡ್ ಮಾಡಿಬಿಟ್ಟಿದ್ದೆ. ಸೊ ಅದಾದಮೇಲೆ ಇವಳನ್ನ ಕಟಿಂಗ್ ಮಾಡಿಸು ಅಂತ ಸಡನ್ನಾಗಿ ಹೇಳಿದ್ರು. ಸೊ ಅದಕ್ಕೆ ಇವತ್ತಿನ ವ್ಲಾಗಲ್ಲಿ ಹಾಕಿದ್ದೀನಿ, ಓಕೆನಾ? ಸೊ ನೋಡಿ, ಬೇಜಾರು ಮಾಡ್ಕೊಬೇಡಿ. ಇವನೇ ನೆನ್ನೆ ತೆಗ್ದು ಇವತ್ತು ಹಾಕವನೇ ಅಂತ. ನನ್ನ ತಮ್ಮ ಅಂದರೆ ನೆನ್ನೆದು ಅಂತಂದರೆ, ಸೊ ಇವ್ ನೆನ್ನೆ ರಾತ್ರಿನೇ ಬಂದಿದ್ದು. ಬಟ್ ಇವತ್ತು ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಮೇಡಮ್ ಅವರೇ, ಹಂಗಾರೆ ಬೇಡ ನಿಮಗೆ ಕಟಿಂಗು? ಮಗ್ನೆ ಇಲ್ಲೆಲ್ಲ ಮಾಡಿಸಿ ಸಕ್ಕದಾಗಿರುತ್ತೆ ಮಗ್ನೆ. ಬಾಪ್ ಕಟ್ ಮಾಡಿಸಿದ್ರೆ ಮದ್ವೆಲಿ ಸಕ್ಕದಾಗಿ ಮಿಂಚ್ತೀಯ ನೀನು. ಹೊಸ ಡ್ರೆಸ್ ಹಾಕೊಂಡು ಮಿರಿ ಅಂತ ಮಿಂಚ್ ಬಂದು ಮಗ್ನೆ. ಬೇಡವಾ ಕಟಿಂಗ್ ನಿನ್ಗೆ? ಯಾಕೆ ಬೇಡ? ಭಯ ಆಯ್ತದ? ಆಯ್ತು ಬಾ, ಹೋಗಣ ಬಾ. ಆಯ್ತು ಬಾ. ಬೇಡ ಬಾ, ಹೋಗಣ ಬಾ. ಆಯ್ತು ಬಾ. ಬಾ ಮಗ್ನೆ, ಬಾ. ಅಯ್ಯೋ ಹೋಗೋಣ.
ಹ್ಞೂ ಬೇಡವಾ ಕಟ್ಟಿಂಗು ಪಪ್ಪಿ ಕೊಡು ಮತ್ತೆ ಕರ್ಕೊಳ್ತೀವಿ ಮನೆಗೆ ಕರೆಕ್ಟಾಗಿ ಕೊಡು ಇನ್ನೊಂದು ಕೊಡು ಇನ್ನೊಂದು ಕೊಡು ಈ ಕಡೆ ಈ ಕಡೆಗೆ ನೀನೇನು ಬಗ್ಬೇಡ ನಾನೇ ತಿರುಗ್ತೀನಿ ಕೊಡು ಇನ್ನೊಂದು ಬಲ್ದ ಕಡೆಗೆ ನಂಗೆ 4 ಕೊಟ್ಬಿಟ್ಟು ಎಡ್ದ ಕಡೆಗೆ ನಂಗೆ 3 ಕೊಟ್ಟರೆ ಗೈಸ್ ಅವ್ರು ಕೊಟ್ಟರೆ 3 ಇನ್ನೊಂದು ಇಸ್ಕೊಳಕ್ಕೆ ಹಾಂ ಈ ಕಡೆಗೊಂದು ಹೋಗೋಣ ವಿಶ್ವಭಾಮಂಗೆ ಬಾಯ್ ಮಾಡ್ಬಿಡು ಆಮೇಲೆ ಬರ್ತಾರೆ ಗೈಸ್ ನಮ್ಮ ಅಣ್ಣ ಕಟಿಂಗ್ ಮಾಡ್ಸಕ್ಕೆ ಬಂದಾನೆ ಸೊ ಅವ್ರು ಕಟಿಂಗ್ ಮಾಡಿಸ್ಕೊಂಡ್ಮೇಲೆ ಒಂದು ಜೊತೆಗೆ ಬರ್ತಾನೆ ಅವ್ರ ಜೊತೆ ಸೊ ಸದ್ಯಕ್ಕೆ ಇವಳನ್ನ ಇವಾಗ ಮನೆಗೆ ಕರ್ಕೊಂಡು ಹೋಗೋಣ ಬನ್ನಿ ಹುಷಾರಾಗಿ ಬಂದ್ರೆ ಮಾಡಿಸ್ಕೊಂಡು ವಿಶ್ವ ಹುಷಾರಾಗಿ ಬರ್ರಿ ಮಾಡಿಸ್ಕೊಂಡು ಬಾಯ್ ಸೊ ಬನ್ನಿ ಗೈಸ್ ಮೇಡಮ್ ಅವ್ರನ್ನ ಮನೆಗೆ ಕರ್ಕೊಂಡು ಹೋಗೋಣ ನಮ್ಮ ಅಮ್ಮ ಅವರೆಲ್ಲ ಒಬ್ಬ ಮೊಬೈಲ್ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ನಾ ಸೊ ಅದನ್ನು ಎತ್ಕೊಂಬರಕ್ಕೆ ಅಂತ ಹೋದೆ ಅಲ್ಲೇ ಮಾಡಿಸ್ಕೊಂಬಂದ್ಬಿಟ್ರಾ ಅಂತ ಅಂದ್ಬಿಟ್ಟು ಫುಲ್ ಎಕ್ಸೈಟೆಡ್ ಆಗಿ ಬಂದರು ಬಟ್ ಮೇಡಮ್ ಅವ್ರು ನೋಡಿದ್ರೆ ಮಾಡಿಸ್ಕೊಂತಿಲ್ಲ ಗೈಸ್ ಅಲ್ಲಿಂದ ಇವಳನ್ನ ಮನೆ ಕರ್ಕೊಂಬಂದ ಹೋದ್ಸಲ ನಾನು ಮೊಬೈಲ್ ತರಕ್ಕೆ ಬಂದಾಗ ಅವ್ರ ರಿಯಾಕ್ಷನ್ ಏನಿತ್ತಲ್ಲ ಅದು ಮಿಸ್ ಆಗಿಬಿಟ್ಟಿತ್ತು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಸೊ ಈ ಸಲ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ಮೆತ್ತಗೆ ಮೆಟ್ಲತ್ತಾಳೆ ಬಾ ಮಗನೆ ನಡಿ 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 ಬಾ ಬೇಗ ಬಾ ರಿಯಾಕ್ಷನ್ ಹೆಂಗೆ ಕೊಡ್ತಾರೆ ನೋಡೋಣ ಸೊ ಬನ್ನಿ ಗೈಸ್ ನೋಡೋಣ ರಿಯಾಕ್ಷನ್ ಹೆಂಗೆ ಬರುತ್ತೆ ಇವ್ರದ್ದೆಲ್ಲ ಅಂತ ಈಗ ನೋಡಿ ಹೆಂಗೆ ಓಡ್ ಬರ್ತಾರೆ ನಡಿ 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 ಬರ್ತಾರೆ ನೋಡಿ ಇವಾಗ ಬರ್ತಾರೆ ನೋಡಿ ಅಮ್ಮ ಅತ್ಗೆ ನೋಡಮ್ಮ ಹುಡ್ಕಾಡ್ತವ್ರೆ ಅಯ್ಯೋ ಅಳ್ತಿದ್ಲು ಕಣವ ಅಮ್ಮವ್ರು ಮಲ್ಕೊಂಬಿಟ್ರಾ ಗೈಸ್ ಹೋದ್ಸಲ ಮೊಬೈಲ್ ತಗೊಂಬರಕ್ಕೆ ಬಂದಿದ್ದೆ ಮಾಡಿಸ್ಕೊಂಬಂದ್ಬಿಟ್ರು ಅನ್ಕೊ ಓಡ್ ಬಂದಿದ್ರು ಅಯ್ಯೋ ಹೊಸಿ ಹಳ್ಳಿಲ್ಲ ಕಣವ ಅವಳು ನಾನು ಅದನ್ನೇ ಹೇಳ್ದೆ ಮಾಡಿಸ್ಕೊ ಅಂತವ ಬೇಡ ಅಂದು ಸೊ ಗೈಸ್ ನೋಡಿದ್ರಲ್ಲ ನಮ್ಮ ಇವತ್ತಿನ ವ್ಲಾಗ್ ಈ ಥರ ಇತ್ತು ಬೆಳಗ್ಗೆ ಕಡ್ದಿದ್ದು ನಾನು ಕಾರ್ಡ್ ಶಾರ್ಟೇಜ್ ಆಗಿ ಮತ್ತೆ ಕಾರ್ಡ್ಸ್ ಎಲ್ಲ ಹಾಕಿ ಪಕ್ಕದವ್ರಿಗೆ ಕಾರ್ಡ್ ಕೊಟ್ಟಿದ್ದು ಮತ್ತು ನಮ್ಮವ್ರಿಗೆ ಆರ್ಡ್ರ್ ಮಾಡಿದ್ದು ಗೋಲ್ಡ್ ಎಲ್ಲ ಬಂದಿದ್ದು ಸೊ ಇಟ್ ವಾಸ್ ಗುಡ್ ಸೊ ಐ ಹೋಪ್ ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ನಾನು ಅನ್ಕೊಂತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿ ಯಾರನ್ನಾಗಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್ ಲವ್ ಯು ಬಾಯ್ ಸೈನಿಂಗ್ ಆಫ್